ನಾವೆಲ್ಲ ಯಾರು ಯಾರು? ಇದು ನೋಡು ಆಶ್ರಮ. ಹಾ, ಈ ಆಶ್ರಮದಲ್ಲಿ ನಾವೆಲ್ಲ ಕಲಿಯಬಹುದು. ಮಾನಿಗಳು. ನಾವು ಮಾನಿಗಳು. ಎಷ್ಟು ಸರಿ ಹೇಳ್ಬಿಟ್ಟೆ ಮರಯ್ಯ. ಹೌದು, ಮಾನಿಗಳೇ. ಒಂದೆರಡು ಮಾನಿ ಇದ್ದೇವಾ? ಇಲ್ಲಪ್ಪ, ಈಗ ಲೆಕ್ಕ ಮಾರುವಷ್ಟಿದ್ದೇವೆ. ಇನ್ನೊಂದು ಸ್ವಲ್ಪ ಹೊತ್ತು ಹೋಗ್ಲಿ, ಎಷ್ಟಾಗ್ತದೆ ನೋಡ್ಬೇಕು. ಹೌದು, ಎಲ್ಲ ಮಾನಿ ಇದ್ದಾರಾ? ಇಲ್ಲ 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 ಅಲ್ಲ ನೋಡು, ರತ್ನಾಕರ ಮಾನಿ ಎಲ್ಲಿ ತಿರುಗ್ತಾ ಇದ್ದ ನೋಡು. ಅವು ಇನ್ನು ಎಷ್ಟು ಮಾನಿ ಬರ್ತಾರೆ ಅಲ್ಲಿ ಕುತ್ಕೊಂಡು ಲೆಕ್ಕ ಮಾಡ್ತಿದ್ದ. ತೊಂದ್ರಿಲ್ಲ, ಅವು ಹೆಚ್ಚಿಗೆ ಹೊಣೆಗಾರಿಕೆ ಹೊತ್ಕೊಳ್ಳಿಲ್ಲ. ಎಲ್ಲ ಇದ್ಯಾದಾರ ಮಾನಿಗೆ ವಹಿಸುವತ್ತು ಗೊತ್ತಿದ್ದ. ಏನು ತಲೆ ಬಿಸಿ ಇಲ್ಲ. ನಮ್ಮ ತಲೆ ಬಿಸಿ ನಮ್ಗೆ ಗೊತ್ತುಂಟಾ? ಏನು ವಿಷಯ ಗೊತ್ತುಂಟಾ? ಏನು? ನಮ್ಮ ಗುರುಗಳೊಬ್ರು ಹೋದ್ರಲ್ಲ. ಎಲ್ಲಿ ಎಲ್ಲಿ ಹೋದ್ರು? ನಿಂಗೆ ಕಾಣ್ಲಿಲ್ವಾ? ನಿಂಗೆ ಕಾಣದೇ ಇದ್ದಲ್ಲೇ ಅವ್ರು ಹೋದ್ರು. ನಿಂಗೆ ಕಾಣ್ಲಿಲ್ವಾ? ಎಲ್ಲಿ? ನಂಗೂ ಕಾಣ್ಲಿಲ್ಲ ಎಲ್ಲಿ ಹೋದ್ರು ಅಂತ. ಅದು ಹೋಗ್ತೀನಿ ಅಂತ ಹೇಳಿದ್ದೌದು. ಪಾತಾಳ ಲೋಕಕ್ಕೆ. ಪಾತಾಳ ಲೋಕ? ಗೊತ್ತುಂಟ ನಿಂಗೆ ಪಾತಾಳ ಲೋಕ? ಇಲ್ಲ ನಿಂಗೆ ಈ ಲೋಕವೇ ಸರಿ ಗೊತ್ತಿಲ್ಲ, ಪಾತಾಳ ಲೋಕ ನಿಂಗೆ ಗೊತ್ತಾಯ್ತಲ್ಲ. ನಿಂಗೆ ಈ ಲೋಕ ಗೊತ್ತಾಗಿ ಎಷ್ಟು ವರ್ಷ ಆಯ್ತು? ಒಂದು ವರ್ಷ ಆಯ್ತಾ? ಹೆಸಬೇಡ, ಒಂದು 20-25 ವರ್ಷ. ಅವಾಗ ಶುರು ಆಗ್ತದೆ. 25ನೇ ವರ್ಷದ 30ನೇ ವರ್ಷದೆಲ್ಲ ಕತೆ ಶುರು ಆಗ್ತದೆ. ಹೌದಾ? ಅದು ಅಲ್ಲಿ ಹೋಗಿದ್ದಾರೆ. ಅಲ್ಲಿ ಹೋದಾಗ ನಮಗೆಲ್ಲ ಹೊಣೆಗಾರಿಕೆ ಉಂಟು. ನಾವೇನ್ ತರಬೇಕು? ಏನು? ಕುಸ ಸಂಹಿತೆ, ಕದಕ್ಕೆ, ದೂದುಬೆ ಎಲ್ಲ ತರಬೇಕು. ತರಬೇಕು. ಎರಡು ಒಂದೇ ಮಾರೆ, ಕದಕ್ಕೆ ದೂದುಬೆ ಎರಡು ಒಂದೇ. ನೀ ಹೇಳ್ದಲ್ಲ ಎರಡು, ಅದಕ್ಕೆ 5 ತರುವ. ಒಂದು ತಂದು ಸಾಕಾಗುದಿಲ್ಲ. ಮಾನಿಗಳೆಲ್ಲರೂ ಕೇಳಿ, ಮಾನಿಗಳೆಲ್ಲರೂ ಮಾನಿಗಳೆಲ್ಲರೂ ಕೇಳಿ, ಬಂದ ಪ್ರಾಣಿ ಯಾವುದು ನೀವು ಹೇಳಿ, ಬಂದ ಪ್ರಾಣಿ ಯಾವುದು ನೀವು ಹೇಳಿ. ಚೋಣಿಯೊಳತಿ ಚೋದ್ಯ ನಾನೀಗ ಕಂಡೆ, ಚೋಣಿಯೊಳತಿ ಚೋದ್ಯ, ಚೋಣಿಯೊಳತಿ ಚೋದ್ಯ 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 ನಾನೀಗ ಕಂಡೇನು, ನಾನೀಗ ಕಂಡೇನು. ಕ್ಷಣದರದೆ ಮನ ಕಾಣಿಸಿಕೊಳ್ಳಿ, ಮಣಿಗಳೆಲ್ಲರೂ ಕೇಳಿ, ಬಂದ ಪ್ರಾಣಿ ಯಾವುದು ನೀವು ಹೇಳಿ. ಹೇಳಿ ಹೇಳಿ. ಇಲ್ಲಿ ಬಾ ಮಾರಯ್ಯ, ಎಂತ ಆಗ್ಲಿಲ್ಲ. ಒಲ್ಲೋದು ಒಲ್ಲೋದು ಒಲ್ಲೋದು. ನೋಡು ನೋಡು ನೋಡು. ನೋಡ್ತೇ ಇದ್ದಿ, ಮುಂದೆ ಬರಲೇ ಇಲ್ಲ ಮಾರಯ್ಯ. ಅಲ್ಲೇ ಹೋಯ್ತು, ಆ ಬದಿಗೆ ಹೋಯ್ತು. ಅಲ್ಲೋದು ಅಲ್ಲೋದು. ದೇವ್ರೇ, ನಾವು ಯಾವತ್ತೂ ಇಲ್ಲೇ ಓದಾಡ್ತಾ ಇದ್ದವ್ರು, ಇಲ್ಲೇ ತಿರುಗಾಡ್ತಾ ಇದ್ದವ್ರು. ಇಂಥದ್ದೆಲ್ಲಾದ್ರೂ ನೋಡಿದ್ದೇವಾ? ಇಲ್ಲಪ್ಪ. ಹಾಗಾಗಿ ಹೇಳುದಲ್ವಾ, ಗೋಣಿಯೋಳು ಅತಿಗೋದಿ ನಾನೀಗ ಕಂಡೇನು. ಹಾಗೆ ಆಯ್ತು ಮರೆಯ. ಅದ್ರಲ್ಲಿ ಎಂತ ಬಂದಿದ್ದು? ಚೋಣಿಯೋಳು ಚೋಣಿಯೋಳು. ನಿಮ್ಮ ಹತ್ರ ಕೆಲವು ಒಳ್ಳೆದಾಗಿತ್ತು ನೋಡಿ. ಹೌದು ಮರಿ, ಇವತ್ತು ನೋಡಿ ಇಂಥದ್ದು ಕಾಣಲಿಲ್ಲ. ದೇವ್ರೇ, ಎಂತ ಮರಿ ಅದು? ಎಂತ ಮತ್ತೆ ಹಂಗಂತ ನನ್ನ ನಿನ್ನಾಗೆ ಮನುಷ್ಯರೇನಲ್ಲ ಅಲ್ಲ, ಹಾಗಂತ ನಿನ್ನಾಗಿರಬಹುದು. ಆಗಲ್ಲ, ಯಾವುದೋ ಪ್ರಾಣಿ ಮರೆಯ. ಪ್ರಾಣಿ ಪ್ರಾಣಿ ಎನ್ನುವುದಕ್ಕೆ ಅನುಮಾನವೇ ಇಲ್ಲ. ಇಲ್ಲ. ಸೋದಿ ಮಾತೋದು ಮರೆಯ. ಹಿಂಗಡೆ ಜೋಲುವ ಬಾಲ, ಹಿಂಗಡೆ ಜೋಲುವ ಬಾಲ, ಹಿಂಗಡೆ ಜೋಲುವ ಬಾಲ, ತಾನು ರಂಗೀಲಿ ತೂಗುವ ಲೀಲ, ತಾನು ರಂಗೀಲಿ ತೂಗುವ ಲೀಲೋ. ಅಂಗವ ನೋಡಲು ಕಂಗಳು ಸಾಲವು, ಅಂಗವ ನೋಡಲು ಕಂಗಳು ಸಾಲವು. ಚೆಂಗು ಚಂಗನೆ, ಚೆಂಗು ಚಂಗನೆ, ಚೆಂಗು ಚಂಗನೆ, ಚೆಂಗು ಚಂಗನೆ ವಾಡಿ ಸಂಗಡ ಬಂದಿ.
ಮಕ್ಕಳೆಲ್ಲರೂ ಕೇಳಿ ಬಂದ ಪ್ರಾಣಿ ಯಾವುದು ನೀವು ಹೇಳಿ ಬಂದ ಪ್ರಾಣಿ ಯಾವುದು ನೀವು ಹೇಳಿ ಮದಯ ಸುರಿಮಾದ್ ನೋಡ್ದೇನಾ? ನೋಡ್ತಾ ಇದ್ದೀನಿ. ನೀನು ಓದ್ತಾ ಇದ್ದೆ, ನಾನು ಓದ್ತಾ ಇದ್ದೆ. ನಿಂಗೆಂತ ಕಂತು? ನಂಗೆ ಎಂತ ಆ ದನ ಆಗಿರ್ಬೋದು. ಹ? ದನ ದನ? ನೀವು ಅದನ್ನೇ ಕಾಯ್ಬೇಕಿತ್ತು. ಇಲ್ಲಿ ಎಂತಕ್ಕೆ ಬಂದೆ? ಎಂತಾಗ ದನ ಹಾಗೆ ಕಾಣ್ತೇನೆ ನೋಡಿ. ನಿಂಗಲ್ಲ, ಯಾರಿಗೂ ಹಾಗೆ ಕಾಣ್ತದೆ. ಹಾ ನಂಗೆ ಅದನ್ನ ಹೋದ್ರೆ ದನ ಕಾಣುವುದಿಲ್ಲ. ಮತ್ತೇನು? ನಿನ್ನ ಹೋದ್ರೆ ಪಾಪ ದನ ಕಣ್ಣಂಗೆ ಕಾಣ್ತದೆ. ಹೌದಾ? ಹೌದು ಮನೆ. ಯಾಕ? ನಂಗೆ ಗೊತ್ತಿಲ್ಲ. ಹಾ ನಿನ್ನ ಕಂಡು ಹಂಗೆ ಕಾಣೋದು ಹೌದು. ಹಾ ನಂಗೆ ಯಾಕೆ ಗೊತ್ತಿಲ್ಲ. ಗುರುಗಳನ್ನೇ ಕೇಳುವ, ಗುರುಗಳ ಕಡೆ ಕರ್ಕೊಂಡು ಬಂದಿರತ್ತೆ ಕೇಳುವ. ಹಾ ಆಯ್ತು ಆಯ್ತು ಆಯ್ತು. ಎಂತ ಅಲ್ಲ, ಹೆಚ್ಚು ಕಡಿಮೆ ಅಂತ ಅಷ್ಟೇ. ಒಂದು ಮನೆಯ ನಿಂಗೆ ಎಷ್ಟು ಕಾಲು ಉಂಟಾ? ಎರಡೇ. ಸರಿ ನೋಡ್ಕೋ, ಸುಳ್ಳು ಹೇಳ್ಬೇಡ. ಹಂಗ ಇದಾರು ಸತ್ಯ ಹೇಳು. ಹೌದು ಮನೆ. ಎರಡೇ ಅಲ್ಲ, ಎರಡೆಯ? ಅದಕ್ಕೆ ನೋದು ಮನೆಯ. ನಾಲ್ಕಾಗ ಕೈ ಎಷ್ಟುಂಟು ನಿಂಗೆ? ಎರಡೆಯ? ಎರಡೇ ನೋಡ. ಅದು ಕೈಯೇ ಇಲ್ಲ ಮನೆಯ. ಕಾಲೇ ಕೈ, ಕೈಯೇ ಕಾಲು. ದೇವರೇ, 4 ಕಾಲು. 4 ಕಾಲ ಮೇಲೆ ನೋಡು. ಅಷ್ಟು ದೊಡ್ಡ ದೇಹ, ಮುಯ್ಯ. ಹೌದಾ? ನಿಂಗೆ ಹಾಗಲ್ಲ, ಇಷ್ಟು ಸಣ್ಣ ಕಾಲ ಮೇಲೆ, ಇಷ್ಟು ದೊಡ್ಡ ಕಾಲ ಮೇಲೆ ಇಷ್ಟು ಸಣ್ಣ ಮೈ. ಅದಕ್ಕೆ 4 ಕಾಲ ಮೇಲೆ ಅಷ್ಟು ದೊಡ್ಡ ಮೈ ಮಾರೆಯ. ಹೌದು. ಅದು ಹೆಂಗೆ ಹುತ್ಕೊಂಡು ಉಂಟು ಮಾರೆಯ. ಆ ಮೈ ಮೇಲೆಲ್ಲ ನೋಡು, ಎಂತೆಂತ ಒಂದಿಷ್ಟು ಆಭರಣೆಲ್ಲ ಹೇಳಿದ್ದಾರೆ ಅಲ್ವಾ? ಅಷ್ಟೆಲ್ಲ ಹೇಳಿದ ಮಾತ್ರ ಅಲ್ಲ, ಅದು ಆ ಬದಿಗೆ ಈ ಬದಿ ತಿರುಗ್ತಾ ಉಂಟು. ಹಿಂದ್ ಬದಿಗೆ ಎಂತ ಅದು ಏನು ಎಂತ ಹೀಗೆ ನೇತ ಆಗ್ತಾ ಉಂಟಲ್ಲ, ಹೀಗೆ ಮಾಡ್ತಾ ಉಂಟು. ಅದು ಹೀಗೆ ಬೀಸೋದು ನೋಡ್ರಿ, ಈ ಕಡೆ ಹೋಗಿ ಈ ಕಡೆ ಬನ್ನಿ. ಜುಟ್ಟು. ಅದು ಹಾಗಾಗಿ ಹೋದ್ರೆ ಹೀಗೂ ಹೋಗ್ತದೆ, ಹೀಗೂ ಆಗ್ತದೆ. ಏ ಬಾಲ ಮಲೆ ಅದು. ಬಾಲ? ಹೌದು. ಅಬ್ಬಾ, ಎಂತ ಪಚ್ಚ ಪಚ್ಚ ಬೀಳ್ತಾ ಉಂಟಲ್ಲ ಮಲೆಯ. ಅದೇನು? ಮಾಯಿನನ್ನು. ಮಾವಿನಣ್ಣು. ನೀ ತಿಂದ್ರು ತಿಂದೆ ಹೇಳ್ರಿ ಮರೆ. ನಾ ತಿನ್ನುದಿಲ್ಲ. ನೀ ಈ ಮಾಯಿನನ್ನೆಲ್ಲ ತಿನ್ನುವುದಿಲ್ಲ, ಇಷ್ಟು ಸಣ್ಣ ಮಾಯಿನನ್ನೆಲ್ಲ ತಿಂತೆ. ಇನ್ನು ದೊಡ್ಡ ದೊಡ್ಡ ಬೀಳ್ಬೇಕು ನೀ ತಿನ್ಲಿಕ್ಕೆ. ಅದಲ್ಲ ಮರೆಯ, ಎಂತ ನಂಗೂ ಗೊತ್ತಿಲ್ಲ. ನೋಡ್ರಿ, ರುಚಿ ಉಂಟು ನೋಡ್ಕೋಬೋದು, ನೋಡ್ಕೋಬ. ಎಂಥದ್ದು ಇಂಥದ್ದು ನೋಡ್ಲೇ ಇಲ್ಲ ಮರೆ ಇವತ್ತು. ನೋಡಿ, ನಿಂಗೂ ಗೊತ್ತಿಲ್ಲ, ನಂಗೂ ಗೊತ್ತಿಲ್ಲ. ನಂಗೂ ಗೊತ್ತಿಲ್ಲ, ನಿಂಗೂ ಗೊತ್ತಿಲ್ಲ. ಸುಮ್ಮನೆ ಇದ್ಬಿಡುವ. ರಗಲೇ ಬೇಡ. ಗೊತ್ತಾಯ್ತು ಅಂದ್ರೂ ರಗಲೆ, ಗೊತ್ತಾಗ್ಲಿಲ್ಲ ಅಂದ್ರೂ ರಗಲೆ ಮರೆಯ. ಸುಮ್ಮನಿರಾ. ನಮ್ಮಲ್ಲಿ ಗೊತ್ತಿದ್ದ ಒಬ್ಬ ಇಲ್ವಾ? ಅವನ್ನೇ ಕದ್ದು ಬಿಡುವ. ಓ ಲವ್ ಕುಮಾರ್, ಲವ್ ಕುಮಾರ್, ಲವ್ ಕುಮಾರ್. ಕೋರರಾಡಿದ ನುಡಿಗಳು ಆಶ್ಚರ್ಯವಿತ್ತು. ಹೊರಗಲಿಗೆ ತಂದ ಬೇಗದಿ ತೈ 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 ಹೊಳ ಕೆಲವರು ಬಂದ ಮೇಲೆ ಬೊಬ್ಬೆ, ಕೆಲವರು ಹೋದ್ಮೇಲೆ ಬೊಬ್ಬೆ. ನೀ ಹಾಗಲ್ಲ, ಬರಬೇಕಾದ್ರೆ ಬೊಬ್ಬೆ. ಹಾಗೆ ಅದೇ ನೀನೇ ಹೊಡೆದದ್ದು. ಯಾಕೆ ಬೊಬ್ಬೆ ಅಂತ ಅರ್ಥ ಆಗ್ಲಿಲ್ಲ. ಗೊತ್ತಾಗ್ಲಿಲ್ಲ. ಇಲ್ಲ, ಯಾಕೆ ಬೊಬ್ಬೆ ಹೊಡೆದದ್ದು? ನಿಂಗಿದು ಅಭ್ಯಾಸ ಆಗೋಯ್ತಲ್ಲ ದಿನ ಈ ಬೊಬ್ಬೆ ಕೇಳಿ ಕೇಳಿ ಕೇಳಿ. ಉಳಿದವರ ಬೊಬ್ಬೆ ಬಿಡು, ಈಗ ನಿನ್ನ ಬೊಬ್ಬೆ ಹೊಸತಾಗಿ ಕಂಡಿತ್ತು. ಹೌದಾ? ಹೌದು. ನೋಡು, ನಿನ್ನ ಕರೆಯಕ್ಕೂ ಕಾರಣ ಉಂಟು. ಏನು ಕಾರಣ? ಏನಾದ್ರು ನಮ್ಮ ಗುರುಮಠದಲ್ಲಿ ಅಂತ ಒಂದು ಜಟಿಲ ಸಮಸ್ಯೆ ಆಯ್ತು ಅಂತಾದ್ರೆ, ನನ್ನದ್ದು ಪರಿಹಾರ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತಾದ್ರೆ, ಅವಾಗೆಲ್ಲರೂ ನಿನ್ನ ಅಂದ್ರೆ ನನಗೆ ಸೂಚಿಸಿದೆ ಇದ್ದಾಗ ನಿನ್ನ ಕರೆಯುವ ಅನಿವಾರ್ಯತೆ ಇರ್ತದೆ. ಈಗ ಆಗದೆ ಇದ್ದ ಸಂದರ್ಭದಲ್ಲಿ ನಂಗೆ ಪುರ್ಸೊತ್ತಿಲ್ದೆ ಇದ್ದಾಗ. ಹೌದಪ್ಪ. ಆಗದೆ ಇದ್ದಾಗ ಬೇಡ, ಪುರ್ಸೊತ್ತಿಲ್ದೆ ಇದ್ದಾಗ ಮಾಡ್ಕೊಂಡು. ಆಯ್ತಪ್ಪ, ಆಯ್ತು. ಪುರ್ಸೊತ್ತಿಲ್ದೆ ಇದ್ದಾಗ ನಿನ್ನ ಕರೆಯುವುದು ಸಮಯ ಇಲ್ಲದಿದ್ದಾಗ, ಗೊತ್ತಿಲ್ಲದೆ ಇದ್ದಾಗ. ಗೊತ್ತಿಲ್ಲದೆ ಇದ್ದಾಗ ಬೇಡ, ಸಮಯ ಇಲ್ಲದೆ ಇದ್ದಾಗ. ಸರಿ. ಇನ್ನೊಂದು, ಈ ನಮ್ಮ ಗುರುಮಠದಲ್ಲಿ ಬುದ್ಧಿವಂತರು ಅಂದ್ರೆ ಯಾರು ಹೇಳು ನೋಡುವ? ಯಾರು? ಎಲ್ಲ ಹೇಳ್ತಾ ಇದ್ದಾರೆ ನಾವಂತ. ಹೌದು, ಗುರುಗಳು ಹೇಳ್ತಾ ಇದ್ರು. ಹೌದು, ನೀವೇ ಬುದ್ಧಿವಂತ. ಹೌದು. ನೀವು ಅಣ್ಣ ತಮ್ಮ ಇಬ್ಬರು ಬುದ್ಧಿವಂತ. ನೀವು ಮತ್ತೆ ಅಷ್ಟೆಲ್ಲ ಬುದ್ಧಿವಂತ ಅಲ್ಲದ ನೀ ಹಿಂಗಿತ್ತಿದ್ದೆ ಮರಯ್ಯ. ದೇವರೇ, ಯಾರಿಗೂ ಸಾಕು ಮರಯ್ಯ ನೀನು. ಸುಮ್ಮನಿರ. ಭಯಂಕರ ಇದ್ದೆ ಮರಯ್ಯ. ಈ ಪ್ರಪಂಚಕ್ಕೆ, ವಿಶ್ವಕ್ಕೆ ಸಾಕು ನೀನು, ವಿಶ್ವಕ್ಕೆ. ಗುರುಗಳಿದ್ದಾರೆ, ಸುಮ್ಮನೆ. ಗುರುಗಳಿದ್ದಾಗ ನಾ ಇದನ್ನ ಹೇಳುವುದೇ ಇಲ್ಲ. ಗುರುಗಳಿದ್ದಾಗ ಅವ್ರನ್ನೇ ಹೊಗಳೋದು. ಸರಿ ಸರಿ. ನಾವು ಎದುರಿಗೆ ಯಾರಿದ್ದಾರೆ ಅವ್ರು ಸುದ್ದಿ ಹೇಳುದು. ಆಗ ಮಾಡಬಾರ್ದು. ಬದುಕಬೇಕಲ್ಲ ಮರಯ್ಯ. ಆಯ್ತಪ್ಪ, ಒಂದು ಒಳ್ಳೆ ಕಥೆ ಆಯ್ತು. ಎಲ್ಲರೂ ಗೊತ್ತಿಲ್ಲ, ಹಾಗೆ ಮಾರೇ ಬದುಕಿದಾರಲ್ವ ಎಲ್ಲರೂ ಮರಯ್ಯ. ನನ್ನ ನೋಡ್ಬೇಡ, ನಾನು ಹಾಗಲ್ಲ. ಹಾಗಲ್ಲ, ಸುಳ್ಳಲ್ಲ. ನೀ ಬುದ್ಧಿವಂತ ಆದದ್ದು ಹೇಗೆ ಹೇಳು? ಹಾಗೆ ಪಾಠವನ್ನು ಕಲಿತು ಗುರುಗಳು ಹೇಳಿದ್ದನ್ನು ಕೇಳುವುದು ಅಂತ ನೀ ತಿಳ್ಕೊಂಡಿದ್ದಿ. ಮತ್ತೆ ನೀನು ನಿನ್ನಂಥವನು ಬುದ್ಧಿವಂತ ಆಗ್ಲಿಕ್ಕೆ
ನಾವು ನಮ್ಮಂಥವರ ತ್ಯಾಗ ಎಷ್ಟುಂಟು ಗೊತ್ತುಂಟ. ನೀವು ತ್ಯಾಗ ಮಾಡಿದ್ದ ಮತ್ತೆ ಅಲ್ಲಪ್ಪ, ನನ್ನ ಬುದ್ಧಿವಂತಿಕೆಗೆ ನೀವೇನು ತ್ಯಾಗ ಮಾಡಿದ್ದು? ನಾವೆಲ್ಲ ಒಂದು ಹೆಡ್ರ್ ಆಗದೆ ಇದ್ರೆ ಇವತ್ತು ನೀ ಬುದ್ಧಿವಂತ ಆಗ್ತಿದ್ದೆ ಪುಣ್ಯ. ಸರಿ ಸರಿ ಆಯ್ತು. ಈಗ ನಾನು ಬುದ್ಧಿವಂತ, ಎಲ್ಲ ಬುದ್ಧಿವಂತರಿಗೂ ಗೊತ್ತಾಗುದಿಲ್ಲ, ಹೆಡ್ ಬುದ್ಧಿವಂತರಿಗೆ ಮಾತ್ರ ಗೊತ್ತಾಗುದಿಲ್ಲ. ನಾನು ಬುದ್ಧಿವಂತ ಆದ್ರಿಂದ ನೀವು ಹೆಡ್ಡರದ್ದಲ್ಲ. ನಾವು ಹೆಡ್ರಾದ್ರೆ ನೀವು ಇಲ್ಲದೆಲ್ಲ ಬುದ್ಧಿವಂತ ಆಗ್ತಿದ್ದೀರಿ. ಸರಿ ಆಯ್ತಾಯ್ತು. ಈಗ ನಮ್ಗೆ ಸಿಹಿ ಅಂತ ಗೊತ್ತಾಗುದು ಯಾವಾಗ ಅಲ್ವ? ತಿಂದ ಮೇಲೆ ಗೊತ್ತಾಗುದು ಅಲ್ಲ, ಮೊದಲು ಕೈ ತಿಂದ್ರೆ ಮಾತ್ರ ಗೊತ್ತಾಗುದು. ಆಯ್ತು. ಹೌದು, ಕೈ ಇತ್ತು ಇದು ಸಿಹಿ ಉಂಟು ಅಂತ. ಹಾಗೆ ನೀ ಬುದ್ಧಿವಂತ ಅಂತ ಬರೀತಾ ಹೇಳಿದ್ರೆ ಆಗುದಿಲ್ಲ. ನೋಡುವ, ಈಗ ನಮ್ಗೆ ಗೊತ್ತಾಗದೆ ಇದಕ್ಕೆ ನೀನು ಕೇಳುದಲ್ಲ. ಹೌದು. ಈಗ ನಿನ್ನಲ್ಲೇ ಕೇಳ್ತೀನಿ. ಯಾವುದು? ನೀ ಅಷ್ಟೊಂದು ಬುದ್ಧಿವಂತ ಹೌದು ಅಂತಾದ್ರೆ ಓ ಅಲ್ಲೆಂತ ಕಾಣ್ತಾ ಉಂಟಲ್ಲ ಅದು 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 ಎಂತ ಹೇಳುವುದಲ್ವಾ? ಗೊತ್ತಾಗ್ಲಿಲ್ಲ. ಬಾಲಕರೆಲ್ಲರೂ ಕೇಳಿರಿ, ಬಾಲಕರೇ ಬಾಲಕರೆಲ್ಲರೂ ಕೇಳಿರಿ, ಓ ಬಾಲಕರೆಲ್ಲರೂ ಕೇಳಿರಿ, ಭೂಮಿ ಪಾಲನ ಅಶ್ವವೋ ತಿಳಿಯಿರಿ, ಭೂಮಿ ಪಾಲಗನ ಅಶ್ವವೋ ತಿಳಿಯಿರಿ. ಕೀಳಿದ ಹಯಶಾಸ್ತ್ರ ನೆನೆಯಿರಿಯು, ಕೀಳಿದ ಹಯಶಾಸ್ತ್ರ ನೆನೆಯಿರಿ, ಅದ ಹೋಲುವ ಪಶುವೆಂದು ಬಗೆಯಿರಿ, ಅದ ಹೋಲುವ ಪಶುವೆಂದು ಬಗೆಯಿರಿ. ಬಾಲಕರೆಲ್ಲರೂ ಕೇಳಿರಿ, ಭೂಮಿ ಬಾಲಕನ ಅಶ್ವವೋ ತಿಳಿಯಿರಿ, ಬಾಲಕರೆಲ್ಲ ಕೇಳಿರಿ. ಓ ಲವಣ್ಣ, ಒಂದೇ ಸಮನೆ ತಿರುಗಾಟ ಮಾಡ್ತಾ ಇದ್ದವು ನಾವು. ಹಾಗೆ ತಿರುಗಾಟ ಮಾಡ್ತಾ ಇದ್ಬೇಕಾದ್ರೆ ನಾ ಪಕ್ಕನೆ ಅಲ್ಲಿ ನೋಡ್ದೆ ಅವನ ಹತ್ರ ಕೇಳ್ದೆ, ಅದೆಂತ ಕೇಳ್ದೆ, ಅವ್ನು ಗೊತ್ತೇ ಇಲ್ಲ ಮದಯ್ಯ, ಅವ್ನು ಎಂತ ಹೆಡ್ಡ ಮದಯ್ಯ. ನಿನಗೆ ಗೊತ್ತಾಯ್ತಾ? ನಂಗೆ ಗೊತ್ತು ಅಂತ ಇಲ್ವಲ್ಲ, ಅವನಿಗೆ ಗೊತ್ತಿಲ್ಲ ಮದಯ್ಯ. ಅವ ಹೆಡ್ಡ, ಅವನಿಗೆ ಕೇಳ್ರೆ ಗೊತ್ತಿಲ್ಲ, ಸರಿ ನೋಡ್ರೆ ಗೊತ್ತಾಯ್ತು. ಶಬ್ದ ಮಾಡ್ದೇನ ನೋಡು, ಇದು ಮದಯ್ಯ ಇನ್ನು ಮನೆಯಲ್ಲ ಕೂಗ್ತದೆ ಮದಯ್ಯ, ಕೂಗ್ತದೆ ಅದು ಕೆನೆಯುವುದು. ಅದು ಎಂತ ಅಂತ ಗೊತ್ತಾಗ್ಲಿಲ್ಲ. ಬೇರೆ ಯಾವುದು ಅಲ್ಲ, ಅದನ್ನ ನೋಡಿದ ತಕ್ಷಣ ನೀವು ಮೊದಲು ನೆನಪು ಮಾಡಿಕೊಳ್ಬೇಕಾದದ್ದು ಯಾವುದು? ಯಾವುದು? ಗುರುಗಳು ನಮಗೆ ನಿತ್ಯವೂ ಪಾಠವನ್ನ ಮಾಡುವಾಗ, ಗುರುಗಳು ನಿತ್ಯ ಪಾಠ ಮಾಡ್ತದ? ನೀನು ಇರ್ಲಿಲ್ವ ಗುರು ಮಟ್ಟದಲ್ಲಿ? ನಾ ಬದ್ದೆ ಇರ್ತೇನೆ ಮದಯ್ಯ. ನೀ ಮೊದಲು ಬರುವುದು ಎಲ್ಲರಿಗಿಂತ. ಎಲ್ಲರಿಗಿಂತ ಮೊದಲು ಬರುವುದು, ಎಲ್ಲರೂ ಹೋದ್ಮೇಲೆ ಹೋಗುದು. ಮತ್ತೆ ಪಾಠ ಯಾಕೆ ಗೊತ್ತಾಗಲಿಲ್ಲ? ಪಾಠ ನೀವೆಲ್ಲ ಹೇಳುವುದಲ್ವಾ, ಪಾಠವನ್ನು ಏಕಾಗ್ರತೆಯಿಂದ ಕೇಳಬೇಕು ಅಂತೇಳಿ. ಹೌದು. ಹಾಗಾಗಿ ಗುರುಗಳ ಪಾಠ ಆರಂಭ ಆಯ್ತಾ, ನನ್ನ ಏಕಾಗ್ರತೆ ಜೋರು. ಹೇಗೋ ಅದು ಏಕಾಗ್ರತೆಯ ನಿನ್ನದು? ಗುರುಗಳೇ ಎಬ್ಸುವುದಿಲ್ಲ ಮದೆ, ನೀ ಅಂತ ಎಬ್ಸ್ತಿ ಮದೆ. ಗುರುಗಳಿಗೆ ಗೊತ್ತಾಗುದಿಲ್ಲ, ಹಾಗಾಗಿ ಎಬ್ಬಿಸುವುದಿಲ್ಲ. ಹೋದ್ಮೇಲೆ ನಾನೇ ತಿಳ್ಕೊಂಡು ಎದ್ದು ನಾನು ಆಗ್ಲಿ. ಆದ್ರೆ ಗುರುಗಳು ಮೊನ್ನೆ ಅಷ್ಟೇ ಪ್ರಾಣಿ ಶಾಸ್ತ್ರವನ್ನು ಹೇಳಿದ್ದಾರೆ. ಗುರುಗಳು ಪ್ರಾಣಿಶಾಸ್ತ್ರ? ಹೌದಪ್ಪ. ಹೌದು ನಮ್ಮದು. ಗೊತ್ತಾಯ್ತನ ಮೊನ್ನೆ ಗುರುಗಳು ಪ್ರಾಣಿಶಾಸ್ತ್ರ. ಮತ್ತೆ ಇನ್ನು ಯಾವತ್ತೊಳು ಕೇಳ್ಬೇಡ. ಮೊನ್ನೆ ಪ್ರಾಣಿಶಾಸ್ತ್ರ. ಯಾವ ಶಾಸ್ತ್ರ? ಪ್ರಾಣಿಶಾಸ್ತ್ರ. ಪಾನೀಯ ಪ್ರಾಣಿ 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 ಗೊತ್ತಾಯ್ತಲ್ಲ. ಪ್ರಾಣಿಶಾಸ್ತ್ರ. ಪ್ರಾಣಿ ಹೇಳ್ಬೇಡ, ಪ್ರಾಣಿ. ನೀ ಮತ್ತೆ ಹೇಳಿದ್ರೆ ಪ್ರಾಣಿಶಾಸ್ತ್ರ ಅಂತೂ ಹೀಗಾದ್ನಲ್ಲ, ಅದು ಹೀಗಾಗೋದು ಬೇಡ ಅಂತ. ಸರಿಯಪ್ಪ. ಅದರಲ್ಲಿಯೂ ಹಯಶಾಸ್ತ್ರದ ಬಗ್ಗೆ ಹೇಳಿದ್ದಾರೆ. ಗೊತ್ತುಂಟು. ಯಾವುದು? ಅದು ಅಲ್ಲೇ ತಿಂದಿ ಮರೆಯ. ಯಾವುದು? ಹಯಗ್ರೀವ.
ಒಳ್ಳೆ ಅದು ತುಪ್ಪ ಹಾಕೊಂಡು ತಿನ್ಬೇಕು. ಅದು ತಿಂದ ದಿವಸ ಅದ್ರ ಪರಿಣಾಮ ಗೊತ್ತಾಗುದಿಲ್ಲ, ಮರು ದಿವಸ ಪರಿಣಾಮ ಜೋರು. ಸರಿ 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 ಸರಿ, ಒಳ್ಳೆ ತಿಂದಿ. ಅದು ಬ್ರಾಹ್ಮಣರಿಗೆ ಹೆಚ್ಚಾಗಿ ಗೊತ್ತಿರ್ತದೆ ಹಯಗ್ರೀವದ ರುಚಿ ಏನೆನ್ನುವಾಗ. ನೀನ್ ನಿನ್ನೆ ತಿನ್ಲಿಲ್ಲಲ್ಲ? ಇಲ್ಲ. ಹಂಗತ್ತ ಅಲ್ಲ, ಇವತ್ತು ತಿಂದ್ರೆ ತೊಂದ್ರೆ ಇಲ್ಲ, ನಿನ್ನೆ ತಿಂದ್ರಾಗಲ್ಲ. ಸರಿ ಇರ್ಲಿಲ್ಲ ನಿನ್ನೆ? ಆಗಲ್ಲ, ಅದು ಪರಿಣಾಮ ಇವತ್ತು ಅಂತ. ಇಲ್ಲ, ನಾನು ನಿನ್ನೆ ತಿನ್ಲಿಲ್ಲ. ನಾ ತಿಂದಿದ್ದೆ. ದೂರ ಇಲ್ಲ ಹಾಗಾದ್ರೆ. ಹಯಶಾಸ್ತ್ರ, ಹಯಗ್ರೀವಲ್ಲ ಅಂತ ಹೇಳಿದ್ರೆ ಅಶ್ವಶಾಸ್ತ್ರ, ಕುದುರೆಯ ಬಗ್ಗೆ ಹೇಳಿದ್ದಾರೆ. ಕುದುರೆ ಬಗ್ಗೆ ಅದು ಏನು ಹೇಳುವ ಅಗತ್ಯ ಏನಿತ್ತು ಅವರಿಗೆ? ನಂಗೆ ಹೆಸರಿದ್ರೆ ಖಂಡಿತ ಕೇಳ್ತಿದ್ದೆ ನಾನು. ಯಾಕೆ ಅವ್ರು ಯಾರ ಹತ್ರ ಯಾರು ಹೇಳಿದ್ರು ಅವ್ರ ಹತ್ರ ಇದನ್ನ ಹೇಳಿ ಅಂತ ಇವತ್ತು? ಅಲ್ಲ ಹೇಳಿದ್ರೆ ಪುರ್ಸತ್ತು ಉಂಟು ಹೇಳ್ತಾ ಇರೋದು ಅದನ್ನ. ಅಲ್ಲಪ್ಪ ಅವ್ರು ಕೆಲವು ಜನ ಹಾಗೆ ಮದುವೆ ಏನು ಪುರ್ಸತ್ತು ಅಂತ ಗೊತ್ತಿದ್ದೆಲ್ಲ ಹೇಳ್ತಾ ಕೂತ್ಕೊಳ್ಳೋದು. ಹೌದೌದು ಹೌದು. ಈಗ ಅವರು ಯಾಕೆ ಸುಳ್ಳು ನಾ ಪಾಠ ಯಾಕೆ ಮಾಡಿದ್ರು? ಅಲ್ಲ ಯಾಕೆ ಮಾಡಬಾರ್ದಿತ್ತಂತಲ್ಲ. ಗೊತ್ತುಂಟಾ? ನಮ್ಗೆ ಗೊತ್ತಿಲ್ಲ. ಅದು ಗೊತ್ತಿದ್ದರೆ ಈ ಪ್ರಾಣಿ ಯಾವುದು ಅಂತ ಗೊತ್ತಾಗ್ತಿತ್ತು ಅಂತ ಹೇಳಿದ್ರೆ ಅವತ್ತೇ ಗೊತ್ತಿತ್ತು ಇಂಥದ್ದೊಂದು ಬರ್ತದೆ ಅಂತ. ಹಾಗಲ್ವಾ, ಬೇಕು ಅದನ್ನು ತಿಳ್ಕೊಳ್ಬೇಕು, ಸಾಮಾನ್ಯ ಜ್ಞಾನ ಅದು. ಗೊತ್ತಾಯ್ತಾ? ಸಾಮಾನ್ಯ ಜ್ಞಾನ ಅದು. ಯಾವುದು? ಆ ಪ್ರಾಣಿಯನ್ನು ನೋಡಿದಾಗ ಆ ಶಾಸ್ತ್ರವನ್ನ ಮನನ ಮಾಡಿಕೊಂಡರೆ ಅದು ಹಯ ಎನ್ನುವುದು ಗೊತ್ತಾಗ್ತದೆ. ಅದು ಕುದುರೆ. ಹೌದು, ಹಯ. ಅಶ್ವ. ಅಶ್ವ ವಿಶ್ವ ಅಲ್ಲ, ಅಶ್ವ ಸುಮ್ಮನೆ. ಅದು ಅಶ್ವ, ಕುದುರೆ. ಹೌದು, ಅದು ಭೂಮಿ ಪಾಲನ ಕುದುರೆ ಎನ್ನುವುದಕ್ಕೆ ಎರಡು ಮಾತಿಲ್ಲ. ಅದಕ್ಕೆ ಎರಡೇ ಮಾತ, ಉಳಿದದಕ್ಕಾದ್ರೂ ಜಾಸ್ತಿ. ಹಾಗಲ್ವಾ? ಇದಕ್ಕಾದ್ರೆ ಎರಡು ಮಾತಿಲ್ಲ. ಹಾಗಲ್ಲ, ಅದು ಮಹಾರಾಜನ ಕುದುರೆ ಅಂತ ಹೇಳುವುದಕ್ಕೆ ಮತ್ತೆ ಅನುಮಾನ ಪಡಬೇಕಾದ ಗೊತ್ತಾಯ್ತು. ನೋಡು, ಮೈ ಮೇಲೆ ಆಭರಣ ಏರಿಕೊಂಡದ್ದು ನೋಡು. ಪಾಪ ಅವ್ರ ಮನೇಲಿ ಇರ್ಲಿಕ್ಕೆ ಜಾಗಿಲ್ಲ, ಮತ್ತೆ ಸುಮ್ಮನೆ ಮತ್ತೊಂದು ಪೆಟ್ಟಿಗೆ ಮಾಸೋದೆ ಅಂತ ಕೇಳ್ತಂದು ಎಲ್ಲ ಅದ್ರ ಮೈ ಮೇಲೆ ಇರುತ್ತೆ. ನೀನ್ ಬರೇ ಇಂಥದ್ದು ತಿಳ್ಕೊಳ್ಳು. ಮತ್ತೆ ಎಂತಕ್ಕದ್ರ ಮೈ ಮೇಲೆ ಹಾಕೋದು? ಅದಲ್ಲ, ವಿಶೇಷವಾಗಿ ಶೃಂಗರಿಸಿದ್ದಾರೆ. ಅದು ಯಾಕೆ ಏನು ಅಂತ ಗೊತ್ತಾಗಬೇಕಾದ್ರೆ, ಅದರ ಮೈ ಮೇಲೆ ಏನೇನು ಆಭರಣ ಉಂಟು ಅಂತ ತಿಳಿಬೇಕಾದ್ರೆ ನಾವಿಲ್ಲೇ ಇರುದ. ಮತ್ತೆ ಹತ್ತಿರವಾಗಿ ನೋಡುವ ತವಕ ಉಂಟು. ಕವಿಗರು ಆಶ್ರಮ ಮಾಡಲಾಗಿಲ್ಲ, ವನಭೂಮಿಯನ್ನು ಕಾಯುವ ನಾವೆಲ್ಲ. ಹತ್ತಿರ ಹೋಗಿ ನೋಡುವ ತವಕವ ಉಂಟು ಉಂಟು. ಮತ್ತೆ ವಿಳಂಬ ಯಾಕೆ? ಬನ್ನಿ ಬನ್ನಿ. ನೋಡಿದೀರ ಬಾಲಕರ ನೋಡಿದೀರ ಬಾಲಕರೋ, ನೋಡಿದೀರ ನೋಡಿದೀರ ಬಾಲಕರು ಮೆರೆಯುವ ರೂಢಿ ಪಾಲನ ಹಯದ ಬರಿಯನು, ಮೆರೆಯುವ ರೂಢಿ ಪಾಲನ ಹಯದ ಬರೆಯನು. ಕಾಡಿಗಧಿಪತಿ ಎಂಬ ಸಗಾಡದಿಂದ, ಕಾಡಿ ಅಧಿಪತಿ ಎಂಬ ಕಾಡಿ ಅಧಿಪತಿ ಎಂಬ ಸಗಾಡದಿಂದ ಕಾಡಿಗಾಧಿಪತಿ ಎಂಬ ಸಗಾಡದಿಂದ ಓದೋದಿ ಬಂದಿದ್ದೇವೆ. ನೋಡುವ ತವಕ. ನೋಡಿದಿರ ಬಾಲಕರೇ? ನೋಡಿದ್ದೇವೆ. ಸರಿಯಾಗಿ ನೋಡಿ. ಸರಿ ನೋಡ್ತೆ. ಆ ಅಶ್ವ ಅತ್ತಿಂದ ಇತ್ತ, ಇತ್ತಿಂದ ಅತ್ತ ಸಂಚಾರ ಮಾಡ್ತಾ ಉಂಟು. ಏನ್ ತಿರುಗ್ತಾ ಉಂಟು ಮಾರೆ ಜಾಪಲ್ಲಿ? ಹೌದಪ್ಪ, ನಿರ್ಭೀತಿಯಿಂದ, ಯಾವುದೇ ಭಯವಿಲ್ಲದೆ ಸಂಚಾರ. ಹೇಗೆ? ಕಾಡಿ ಗದಿಪತಿ ತಾನೆಂಬ
ಸಗಾಢದಿಂದ. ಇದಿಷ್ಟು ತಂದೆ ಜಾಗ ಅನ್ನೋ ಲೆಕ್ಕದಲ್ಲೇ ಓದಾಡ್ತು. ಹೌದಪ್ಪ, ಹೌದು. ಓಡಾಡುದು ಮಾತ್ರ ಅಲ್ಲ, ಇಷ್ಟು ದಿನ ಅದು ನಾ ಹಾಗೆ ಓದಾಡ್ಲಿಲ್ಲ ಮರೆ. ನೋಡು ನೀನು ಅಶ್ವ ಅಲ್ಲ, ಹಾಗಾಗಿ ಆಗ ಓಡ್ಲಿಲ್ಲ. ಓಡಾಡಿದ್ದು ಮಾತ್ರ ಅಲ್ಲ, ಎಲ್ಲ ಓಡಾಟ ಮಾಡಿದ್ದು ಸರಿ, ಅದು ತಿರುಗಾಟ ಮಾಡಿದ ಕೆಲವು ಕಡೆ ಸರಿಯಾಗಿ ಗಮನಿಸು. ಎಂತಾಯ್ತು? ಇದು ಈ ಕಡೆ ಸ್ವಲ್ಪ ಸರಿ ಉಂಟು. ಸರಿ ಉಂಟು, ತೊಂದರೆ ಇಲ್ಲ. ಈ ಕಡೆ ಅಂತದೆಂತ ಸಮಸ್ಯೆ ಇಲ್ಲ. ಈ ಕಡೆ ಈ ಕಡೆ ಸರಿ ಅಲ್ಲ, ಆ ಕಡೆ ಎಷ್ಟು ಓದಾಡ್ಬೋದು, ಏನೂ ತೊಂದರೆ ಇಲ್ಲ. ಸ್ವಲ್ಪ ಜಾಗ ವಿಶಾಲ ಉಂಟು. ಈ ಕಡೆ ತೊಂದರೆ ಇಲ್ಲ. ತೊಂದರೆ ಇಲ್ಲ. ಈ ಕಡೆ ನೋಡ್ತೀಯಾ? ಕಲಿಸಿದೆ ಮನಸ್ಸಿರಿಯ ಜ್ಞಾನದ. ಕಲಿಯ ದೇವರ ಸಿರಿಯ ಜ್ಞಾನದ ಪರವೇ ಬಾಲಕ ಬುದ್ಧಿ ಶೂನ್ಯನ ಹಿಡಿದು ನೋಡುವ ಯಾರಾಗಿರುತ್ತಾರೆ ತಡೆಯದೀಗ. ಲವಣ್ಣ ನೋಡಿದೇನು? ಗೊತ್ತಾಯ್ತಿ. ಕಡಿಸಿಟ್ಟಿ ವನ ಸಿರಿಯ. ಹೌದು, ಎದ್ದು ಯಾವುದೇ ಮನೆ ಎಲ್ಲ ಹಾಳು ಮಾಡ್ತಲ್ಲ ಮರೆಯ. ಸಂಪೂರ್ಣ ಹಾಳಾಗಿದೆ. ಹೌದು, ಎಷ್ಟೊಂದು ಗಿಡ ಮರ ಎಲ್ಲ ಇತ್ತು. ಹೌದಪ್ಪ. ಈ ಗಿಡ ಮರವನ್ನೆಲ್ಲ ನೆಟ್ಟಿದ್ದು ಯಾರು? 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 ನೀವೇ. ಅಲ್ಲ, ನಾ ಸಸಿ ನೆಟ್ಟಿದ್ದು, ಅದು ಮರ ಆಗಿದ್ದು. ಸರಿ, ಹೌದೌದು. ಹೌದು ಅಲ್ವಾ? ಆಗ ಸಸಿ ಎಲ್ಲ ಮರ ಆಗ್ಲಿಕ್ಕೆ ಕಾರಣ ಏನು? ಏನು? ಹಾಕಿದ ನೀರು ಗೊಬ್ಬರ. ನೀರು ಗೊಬ್ಬರ. ಅದಕ್ಕೆ ನೀರು ಹಾಕಿದ್ದು ಯಾರು? ಯಾರು? ನಾನೇ. ನೀವೇ ನೀರು ಹಾಕಿದ್ದು. ಗೊಬ್ಬರ ಹಾಕಿದ್ದು ಯಾರು? ಯಾರು? ಅವ. ಪುಸ್ತಕವಿಲ್ಲದೆ ಮದ್ದು ಬದುಕು ಎಲ್ಲ ಕಡೆ ಗೊಬ್ಬರ ಹಾಕಿದ್ದವ. ಯಾಕೆ ಹೇಳು? ಮರಕ್ಕೆ ದಸ್ತಪುಸ್ತವಾಗಿ ಬೆಲೆ ನಿಷ್ಠೆ. ಹೌದೌದು. ಗುರುಗಳ ಆಶ್ರಮದ ಸಮೀಪ ಇರುವ ಉಪವನ ಹಸನಾಗಿ ಬೆಳೆಯಬೇಕು ಎನ್ನುವ ನಿಷ್ಠೆ. ಅದು ನೋಡು ಪುಣ್ಯಾತ್ಮ, ಈಗೆಲ್ಲ ಮರಗಿದೆ ಅಲ್ಲ, ದಡೆಗೆ ಒದಕೊಂಡು ಉಂಟು. ಹೌದು. ಇಷ್ಟು ಬೇಗ ಹೀಗಾಗ್ತದೆ ಅನ್ನೋ ಪರಿಸ್ಥಿತಿ ಹಾಗಾಗುವುದಕ್ಕೆ ಕಾರಣ ಏನು? ಪ್ರಕೃತಿಯ ವಿಕೋಪ ಆದದಲ್ಲ. ಆ ಅಶ್ವ ಕಡಿಸಿ ತೀವನ ಸಿರಿಯನ್ನ ಇದ್ದೇವುದೇ ಯೋಚನೆ ಮಾಡಬೇಕು ನೀನು. ಎಂತ ನಮ್ಮಲ್ಲಿಗೆ ಬಂದು ಬಂದು ಎಲ್ಲಿಯೋ ಇದ್ದ ಅರಸು ಕುಮಾರನ ಅಶ್ವ ಅಶ್ವ ನಮ್ಮ ವನವನ್ನು ಹಾಳು ಮಾಡಿದೆ ಅಂತಾದ್ರೆ ಅಂತಾದ್ರೆ ನಮಗೆ ಗೊತ್ತಿಲ್ಲ. ಹಾಳು ಮಾಡ್ಲಿಕ್ಕೆ ನಮಗೆ ಬರೋದಿಲ್ಲ ಆಗಿತ್ತ? ಅದೇ ಬಂದು ಹಾಳು ಮಾಡ್ಬೇಕಿತ್ತ? ಒಂದು ಮಾತು ನೀನು ನನ್ನ ಹತ್ರ ಹೇಳಿ ಕಳ್ಸಿದ್ರೆ ನಾ ಎಲ್ಲ ಮಾತಾಗಿದ್ದ ತೆಗೆದು ಬಿಸಾಡ್ಬೇಕು. ಒಂದಿಷ್ಟು ಗೊತ್ತು ಬರ್ಬೇಕಾ ಮಾಡಿ ಹಾಳು ಮಾಡಬಾರ್ದು ಅಂತ ಹೇಳಿದ್ದು. ಮಾಡಬಾರ್ದು ಮಾಡಬಾರ್ದು, ಗೊತ್ತಾಯ್ತಲ್ಲ. ಅದು ಮಾಡಿದೆ ಅಂತಾದ್ರೆ ಪಡವಿ ಪಾಲ ಬುದ್ಧಿ ಶೂನ್ಯನೇ. ಅಶ್ವವನ್ನ ಬಿಟ್ಟು ಅಥವಾ ಅವ ಹಾಳು ಮಾಡಿದ್ದ? ಅವ ಹಾಳು ಮಾಡಿದ್ದಲ್ಲ. ಹಾಳು ಮಾಡಿದ್ದ ಯಾರು? ಅಶ್ವ. ಹಾಗಿದ್ರೆ ಅದೇ ಬುದ್ಧಿ ಶೂನ್ಯ ಅಲ್ಲ, ಅಶ್ವವನ್ನು ಬಿಟ್ಟದ ಅವನು ತಪ್ಪು. ಹಾಗಾಗಿ ಪಡವಿಪಾಲ ಬುದ್ಧಿ ಶೂನ್ಯನು. ಬುದ್ಧಿ ಶೂನ್ಯ. ಆದರೆ ಬಿಟ್ಟ ಬುದ್ಧಿ ಶೂನ್ಯ ಪಡವಿಪಾಲ ನಾರು. ಅವು ಬುದ್ಧಿ ಶೂನ್ಯ ಅಂದ್ಮೇಲೆ ಮತ್ತೆ ಎಂತ ತಲೆ ಬಿಸಿ? ಆದ್ರೂ ಬೇಕು. ಬುದ್ಧಿ ಇದ್ದ ಮಾತ್ರ ಏನಾದ್ರು ಕೇಳುವ. ಅಲ್ಲಲ್ಲ, ಇಲ್ದೇ ಇದ್ದವ ಇಂಥದ್ದೇ ಮಾಡೋದು, ಮತ್ತೆಂತ ಮಾಡೋದು? ಅದಲ್ಲ. ಎಂತಕ್ಕೆ ನೀ ಬುದ್ಧಿವಂತನ? ಹೌದಾ? ನೀ ಹಂಗೆ ತಪ್ಪದ್ದು ಅಂತ. ಹಾಗಾಗಿ ನಾನು ಸತ್ಯ ಹೇಳ್ತೇನೆ ಕೇಳು. ಬುದ್ಧಿ ಶೂನ್ಯ ಅದೇ ನಮ್ಮ ಸುದ್ದಿಯ ಮೇದ ಎಂತದ್ದು ಮಾಡ್ಕೊಳ್ಳಿ. ಬುದ್ಧಿ ಶೂನ್ಯನೇ ಹೌದಾದರೆ ತಲೆ ಕೆಡಿಸಿಕೊಳ್ಳುವುದು ಬೇಡ. ಒಬ್ಬ ವಿಕ್ರಮಿಯು ವಿದ್ಯಾವಂತನಾಗಿದ್ದರೆ ಅವನ ಅಶ್ವ ಹೀಗೆ ಮಾಡಿದ್ರೆ ಅಶ್ವವನ್ನ ಪಳಗಿಸುವಲ್ಲಿ ಬುದ್ಧಿ ಶೂನ್ಯನಾಗಿದ್ದಾನೋ ಎನ್ನುವಾಗ ಪ್ರಶ್ನೆ ಮಾಡಬೇಕು. ಬುದ್ಧಿ ಶೂನ್ಯನ ಬುದ್ಧಿ ಇದ್ದವನು ಗೊತ್ತಾಗುದೇ ಹೇಗೆ? ಗೊತ್ತಾಗಬೇಕಾದ್ರೆ ಆ ಅಶ್ವನ ಸರಿಯಾಗಿ ನೋಡು. ಅದೇ ಕೆಲಸ ಮಾಡ್ತಾ ಇದ್ನಲ್ಲ ಆಗಿನ ಆ ಅಶ್ವನ ನೋಡುದು. ಅದರ ಹಣೆ ನೋಡಿದ್ಯಾ? ನೋಡ್ದೆ. ಹಣೆಯ ಮೇಲೆ ಏನು ಗೊತ್ತುಂಟಾ? ಸುಳ್ಳಲ್ಲ, ಹಣೆ ಮೇಲೆ ಕಣ್ಣು ಅಲ್ಲ, ಹಣೆಯ ಕೆಳಗೆ ಕಣ್ಣು. ಹಣೆ ಮೇಲೆ ಏನು? ಪಲ್ಕ. ಯಾವುದು? ಪಲ್ಕ. ಪಲ್ಕ ಫಲಕ, ನಾಮ ಫಲಕ ಬರೆದಿರಿಸಿದ್ದು. ನಂದಲ್ಲ. ನಿನ್ನದಲ್ಲ, ಅದು ನಿನ್ನ ಹೆಸರಿನದಲ್ಲ. ಯಾರದ್ದು ಹೆಸರಿನಲ್ಲಿ ಬರೆದ ಫಲಕ ಅದು. ಫಲಕ. ಹಾ, ಫಲಕ. ಅದು ಯಾರದ್ದಂತ ಗೊತ್ತಾಗಬೇಕಾದ್ರೆ ಅದು ಅದರದ್ದೇಯ. ಅದ್ರ ಹಣೆ ಮೇಲೆ ಉಂಟಲ್ಲ ಮರೆಯ. ಈಗ ಇದು ಯಾರ್ದು ಕೇಳ್ರೆ? ನಂದೇಯ. ನನ್ನ ಹತ್ರ ಉಂಟು. ಅದು ಕುದುರೆದೇಯ. ಕುದುರೆ ಹಣೆ ಮೇಲೆ ಉಂಟು. ಇದು ನಿನ್ನದ್ದೇ? ನಿನಗೆ ಅಮ್ಮ ಹಾಕಿದ್ದ, ನೀನು ಹಾಕೊಂಡು ಬಂದದ್ದ? ನಾನೇ ತಗೊಂಡು ಬಂದದ್ದು. ಆಮೇಲೆ ಇಂಥದ್ದು ಕೊಡುವುದಿಲ್ಲ, ನಾ ಬಿಟ್ಟು ಬಂದು ಬರ್ತೇನೆ. ಅದು ಹಾಗೆ, ಅದು ನಿನಗೆ ಹಾಕೊಂಡು ಬಂದದ್ದಲ್ಲ, ಅದು ಹಾಕಿ ಕಳೆಯಿದ್ದು. ಅದು ಹಾಗೆ ಆದದ್ದು. ಹೌದಾ? ಹಾಗಾಗಿ ಒಂದು ಕೆಲಸ ಮಾಡು, ಅಲ್ಲಿಗೆ ಹೋಗು, ಅಶ್ವವನ್ನು ಬಂಧಿಸಿ ಹಣೆಯ ಮೇಲಿರುವ ಲೇಖನವನ್ನ ಹಿಡ್ಕೊಳ್ಳು. ಆಯ್ತು ಮರೆಯ. ಅಷ್ಟೇನೆ ಗೊತ್ತಾಯ್ತು ನಿಂಗೆ? ಒಳ್ಳೆ ಹೊತ್ತು ಹೋದ್ನಲ್ಲ, ಕುದುರೆ ಕೂಗ್ದಾಗೆ ಕೂಗ್ತು ಮರೆ. ಅದು ನಂಗೆ ಹೆದರಿಕೆ ಅದಲ್ಲ. ಅದಲ್ಲೂ ಕುದುರೆ ಕೂಗ್ತಲ್ಲ, ಇಲ್ಲಿ ಬಂದ ನಾಯಿ ಕೂಗ್ದಾಗ ಕೂಗ್ತು. ನಿನ್ನ ತಲೆ ಬಂದ ಮೇಲೆ ನೋದು ಗೊತ್ತಾಯ್ತು. ಕುದುರೆ ಯಾವತ್ತು ಕುದುರೆ ಹಾಗೆ ಕೂಗುದು, ಕುದುರೆ ಕೂಗಿದಾಗೆ ಕೂಗುತ್ತದ್ದು. ಗೊತ್ತಾಗ್ತದೆ ಕೂಗಿದ್ದು ಯಾವ್ದು ಕರೆ. ಸ್ವಲ್ಪ ಹೊತ್ತು ಹೋಗ್ಲಿ, ಯಾ ನಮನೆ ಬೇಕಾದ್ರೂ ಕೂಗ್ತದೆ ಅದು. ತಂದಿ ಅಲ್ವಾ? ನಾ ಸುಮ್ಮನೆ ಕಿವಿ ಮುಚ್ಕೊಂಡು ನಿಂತ್ಕೊಬುತ್ತೆ ಮಾತ್ರ. ನಾ ನಿಲ್ಲು ನೀನು. ಅಲ್ಲೇ ಅದು ಸುಮ್ಮನೆ ಬಿಡ್ಲಿಲ್ಲ. ಅದೊಂದು ಅವ್ರು ಇತ್ತಲ್ಲ ಅಲ್ಲಿ. ಏನ್ ಮಾಡಿದೆ? ಅದನ್ನೀಗ ಪಾನಿ ಪಂಚೆಯಲ್ಲಿ ಕಟಾಕ್ಬಿಟ್ಟೆ. ಪಾನಿ ಪಂಚೆ ಅಲ್ಲ, ಪಾಣಿ ಪಂಚೆಲ್ಲ ಕಟ್ಟಿದ್ರೆ ಅಶ್ವ ನಿಲ್ತದೇನಾ? ಪಾನಿ ಪಂಚೆ ನಿಲ್ತದಲ್ಲ. ಅಶ್ವ ಗತ್ತಿ ಉಂಟು ಅಂತ ಇಟ್ಕೊಳ್ಬೇಕು. ಪಾನಿ ಪಂಚೆ, ಗತ್ತಿ ಪಾನಿ ಪಂಚೆ ನನ್ನ ಮೈ ಮೇಲೆ ನಿತ್ಯ ಎಷ್ಟು ವರ್ಷ ಆಯ್ತದು.
ನಿನ್ನ ಮೈ ಮೇಲೆ ನಿಲ್ತದೆ, ಪ್ರಾಣಿಯ ಮೈ ಮೇಲೆ ನಿಲ್ತದ? ನನ್ನಂತ ಬುದ್ಧಿ ಇದ್ದವನ ಮೈ ಮೇಲೆ ನಿಲ್ತದೆ, ಬುದ್ಧಿ ಇಲ್ಲದೆ ದೊಡ್ಡ ಇಟ್ಕೊಳ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಇರುವುದಿಲ್ಲ ಅಂತ ಹೇಳಿದ್ದು. ಒಂದು ಕೆಲಸ ಮಾಡು, ಅದು ಎಂತ ಮಾಡಿದೆ ಗೊತ್ತುಂಟ? ಏನು? ಆ ಪಾನಿ ಪಂಚೆ ಈ ಕುದುರೆಯಿಂದ ತಪ್ಪಿಸ್ಕೊಂಡು ಹೋಗ್ಬಾರ್ದು ಅಂತ ನಾ ಎಂತ ಬುದ್ಧಿವಂತ. ಏನು ಮಾಡಿದೆ? ಆ ಕುದುರೆಗೆ ಪಾನಿ ಪಂಚೆ ಕಟ್ಟಿದ್ನ, ಪಾನಿ ಪಂಚೆ ಎಲ್ಲೂ ಹೋಗ್ಬಾರ್ದು ಅಂತ ಅದಕ್ಕೆ ಏನ್ ಮಾಡಿದೆ? ಪಾನಿ ಪಂಚೆನಿಗೆ ಬಾಳೆ ಮರ ಕಟ್ಟಿದೆ. ಎಲ್ಲ ಹೋಗ್ತದೆ ಈಗ? ಒಂದೇ ಕುದುರೆ ಮೈ ಮೇಲಾರು ಇರಬೇಕು, ಇಲ್ಲ ಬಾಳೆ ಮರದಲ್ಲಾರು ಇರಬೇಕು ಪಾಣಿ ಪಂಚೆ. ನಮ್ ಪಾಣಿ ಪಂಚೆ ಕಳೆದು ಹೋಗುದಿಲ್ಲ. ಬಾಳೆ ಮರ ಬಾಳ ಗಟ್ಟಿಯ ಗೊತ್ತಿ ಅಲ್ವಾ? ಎಳ್ಕೊಂಡು ಹೋದ್ರೆ ಗಿಡ ಸಹಿತ ಹೋಗುದಿಲ್ವಾ? ಆ ಪಾಣಿ ಪಂಚದೊಳಗೆ ಇರುವುದಿಲ್ವಾ? ಎಲ್ಲ ಹೋಗ್ತದಲ್ಲ. ಬಾಳೆ ಮರ ಮತ್ತೆಂತ ಕರು ಕತ್ತಿಗೆ ಬರ್ತೇ ಹಂಗಾರೆ? ಬೇಡ ಬಾ, ಯಾಕೆ ಗೊತ್ತುಂಟ? ಸುಮ್ಮನಿದ. ಕಟ್ಟುವವನಿಗಿಂತಲೂ ಅದಕ್ಕೆ ಕಟ್ಟಿದ ಹಾಗೆ ಮಾಡಿದ್ರೆ ಸಾಕಾಗ್ತದೆ. ಯಾವತ್ತು ಹಾಗೆ ಸಾಕು ಪ್ರಾಣಿಗೆ ಹಾಗೆ ಕತ್ತಬೇಕು ಅಂತಿಲ್ಲ, ಕತ್ತದಾಗ ಮಾತ್ರ ಅಭಿನಯ ಮಾಡಿದ್ರೆ ಇಷ್ಟಕ್ಕನ್ನೋದು ಅದಕ್ಕೆ ಬುದ್ಧಿ ಉಂಟ ಇಲ್ವಾ? ಮದುವೆ ಉಂಟು ಅಲ್ಲಾರು ನಿಂತ್ಕೊಳ್ಬೇಕು. ಹೌದಪ್ಪ. ಇರ್ಲಿ ತಗ, ಅದ ಮೇಲೆ ಇತ್ತು ತಗೋ. ಇಲ್ಲ, ಓದ್ಬೇಕಾದ್ರೆ ನೀವು ತಂದದ್ದು ನೀನಲ್ವಾ? ಯಾವುದು? ಅದನ್ನ ತಂದದ್ದಷ್ಟೇ ನಾನು. ನೀನು ಓದು. ಯಾವ್ದು? ತಂದವ ಓದಬೇಕು. ನಾನು. ಹೌದು, ನೀನೆ. ಯಾವ್ದ? ಅದನ್ನ. ಇದನ್ನ. ಹೌದು. ಯಾರೇ? ನೀನೆ. ಯಾವಾಗ? ಈಗ. ಎಲ್ಲಿ? ಇಲ್ಲೇ. ಎಂತದ? ಇದೆ ಮತ್ತೆ ತದ್ದು. ಯಾವ ಓದ್ಬೇಕಾ? ಹೌದು, ಓದು. ನನಗೆಂತ ಓದ್ಲಿಕ್ಕೆ ಬರುವುದಿಲ್ವಾ? ಅದೇ ಹೇಳಿದ್ದೆ. ಏನ್ ನಾನು ನಿಮ್ಮ ಹಾಗೆ ಅಂತ ಮಾಡ್ಕೊಂಡ್ಯಾ? ಅಲ್ಲಪ್ಪ, ನಾನು ಅಭ್ಯಾಸ ಮಾಡಿದೆಷ್ಟು, ನೀವು ಓದಿದ್ದೆಷ್ಟು. ಹೌದಪ್ಪ. ನೀವೆಲ್ಲ ಒಂದೊಂದು ತರಗತಿಯಲ್ಲಿ ಒಂದೊಂದೇ ವರ್ಷ ಕುತ್ಕೊಂಡು. ಒಂದೊಂದೇ ವರ್ಷ. ನಾ ಹಾಗಲ್ಲ, ಒಂದೊಂದು ತರಗತಿಯಲ್ಲಿ 4-5 ವರ್ಷ ಕುತ್ಕೊಂಡು ಅಭ್ಯಾಸ ಮಾಡ್ದವ. ಎಲ್ಲ ಅನುತ್ತೀರ್ಣನಾಗಿ ಅಲ್ವಾ? ಅನುತ್ತೀರ್ಣ ಆಗಿ ಅಲ್ಲ, ತಮ್ಮ ತಾಳ್ಮೆ ಬೇಕು. ಗುರುಗಳೇ ಹೇಳಿಲ್ವಾ, ತಾಳಿದವ ಬಾಳಿಯಾನು. ಹೌದಪ್ಪ. ತಾಳ್ಮೆಗಿಂತ ಅತ್ಯಧಿಕ ತಪವೂ ಬೇದಿಲ್ಲ. ಸರಿಯಪ್ಪ. ನಿಮಗೆಲ್ಲ ಪುರ್ಸೊತ್ತಿಲ್ಲ, ಒಂದೇ ವರ್ಷ ಬದುಬೇಕು, ಎಲ್ಲವೂ ಕಲಿಬೇಕು, ಎಂಥದೂ ಆಗಬೇಕು. ನಾವು ಹಾಗಲ್ವಾ, ಎಷ್ಟು ವರ್ಷ ಆಯ್ತು ತಾಳ್ಮೆಯಿಂದ ಕಲಿತಾ ಇರೋದು. ಆಯ್ತಾಯ್ತು. ಹಾಗಾಗಿ ಓದ್ಲಿಕ್ಕೆ ಬರುವುದಿಲ್ಲ ಅಂತಲ್ಲ, ಓದು. ಸುಮ್ಮನಿರ. ಇದು ಓದುದು ಎಂತ? ನಾನು ಇಷ್ಟು ಸಣ್ಣವಿದ್ದಾಗಲೇ ಅಪ್ಪಯ್ಯನ ಜೊತೆಗೆ ಆಸ್ಥಾನಕ್ಕೆ ಹೋಗಿ ಸುಭಾಷಿತ ಹೇಳ್ದವ, ಗೊತ್ತುಂಟ? ಹೌದಾ? ಇಷ್ಟು ಸಣ್ಣ ಇದ್ದಾಗಲೇ, ಇಷ್ಟು ಸಣ್ಣ ಇದ್ದಾಗ ಆಸ್ಥಾನಕ್ಕೆ ಹೋಗಿ ಸುಭಾಷಿತ ಹೇಳ್ದವ. ಸುಭಾಷಿತ ಹೇಳಿದ್ದು. ನೀ ಸಣ್ಣವಲ್ವಾ? ಹೌದೌದು. ಈಗ ಹೇಳಲಿಕ್ಕೆ ಬರ್ತದೆ ಸುಭಾಷಿತ? ಬೇಡ, ನೀನು ಇದನ್ನು ಓದು. ಇಷ್ಟು ಸಣ್ಣ ಇದ್ದಾಗಲೇ ಹೇಳಿದ್ದು ನಾನು ಅಪ್ಪಯ್ಯನ ಜೊತೆಗೆ ಆಸ್ಥಾನದಲ್ಲಿ. ಸರಿ, ಈಗ ಹೇಳು. ಹೇಳ್ತೇನೆ. ಏನ್ ಮಾಡ್ತಿದ್ದೆ ನೀನು? ಏನ್ ಮಾಡ್ತಾ ಇದ್ದೆ? ನಾ ಎಂತ ಮಾಡ್ತಾ ಇದ್ದೆ? ಅಲ್ಲ, ಸುಭಾಷಿತ ಹೇಳು ಅಂತ ಹೇಳಿದ್ರೆ ಹೇಳದೆ ಅಭಿನಯ ಮಾಡ್ತಾ ಇದ್ದೆ. ನೀವು ಕೇಳುವುದಿಲ್ಲ ನಮಗೆ. ಮುಗಿದೋಯ್ತು ಮರಯ್ಯ. ಮುಗಿದೋಗ್ಲಿಕ್ಕೆ ನೀನು ಹೇಳಲೇ ಇಲ್ಲ, ನಮಗೆ ಕೇಳಲೇ ಇಲ್ಲ. ಕೇಳಿಲ್ವಾ? ಇಲ್ಲ. ನಾ ಹೇಳಿದ್ದು ಎಲ್ಲಿ ಹೇಳು? ಎಲ್ಲಿ? ಆಸ್ಥಾನದಲ್ಲಿ. ಆಸ್ಥಾನದಲ್ಲಿ ಹೇಳಿದ್ದು ಈ ಸ್ಥಾನದಲ್ಲಿ ಕೇಳ್ತದ ಮರಯ್ಯ. ಮತ್ತೆ ಸುಮ್ಮನೆ ನಂಗೆ ಓದ್ಲಿಕ್ಕೆ ಬರುದಿಲ್ಲ ಅಂತ. ನೀನು ಓದ್ಬೇಕು. ಅಯ್ಯೋ, ಓದು ಮರೆ, ಓದ್ದೆ ಅಂತ. ಓದು ದೊಡ್ಡ ವಿಷಯ. ನೀವು ಓದ್ತೇನೆ ಮತ್ತೆ ಕಡಿಗೆ ಮತ್ತೆ ಓದ್ನೇ ಹೇಳ್ಬೇಡ. ನಾವು ಓದಾಗ ಓದ್ತಿದ್ದೆ ಮರೆಯ. ಬುದ್ಧಿವಂತ ನೀನೇ. ಎಂತ ಬಂದಿದ್ದಾನೆ ಮರೆ? ಅಲ್ಲ, ಹುಡುಕುವುದಕ್ಕೆ ಎಂತ ಉಂಟು ಅದರಲ್ಲಿ? ನಂಗೆ ಈ ದೊಡ್ಡ ದೊಡ್ಡ ಹತ್ರ ಕಾಣುವುದಿಲ್ಲ, ಸಣ್ಣ ಸಣ್ಣದು ಎಷ್ಟು ದೂರ ಇದ್ರೂ ಕಾಣ್ತದೆ ಮರೆ. ದೂರ ಇಡಿ. ಎಲ್ಲ ತಪ್ಪು ಬರ್ದಿದ್ದಾರಲ್ಲ ಮರೆ. ತಪ್ಪು ಬರ್ದಿದ್ದಾರೆ. ಹೌದು, ನಾವು ಓದ್ಲಿಕ್ಕೆ ಸರಿ ಮಾಡಿ ಓದೋದನ್ನು. ನಾನು ಸರಿ ಮಾತು ಓದ್ರೆ ಅದರಲ್ಲಿ ಇದ್ದಿದ್ದು ಓದಂಗ ಆಗ್ತದ? ಸರಿ, ನೀನು ಎಲ್ಲ ಕೆಲವರಲ್ಲಿ ಬಹಳ ಬುದ್ಧಿ ಇರ್ತದೆ. ಹಾಗಂತ ಅದನ್ನು ಓದಿದ್ರೆ ನಾನೇ ತಪ್ಪು ಹೇಳಿದೆ ಅಂತ ಆಗ್ತದೆ. ಹೌದು. ಇಷ್ಟಕ್ಕೂ ನಾನು ಓದುದಲ್ಲ ಇದನ್ನ. ಯಾಕೆ? ಯಾಕೆ? ಅಷ್ಟು ವರ್ಷ ಕಲ್ತವ್ ನಾನು ಇಂಥ ಕುದುರೆ ಹಣೆ ಮೇಲೆ ಇರುವುದು ಓದುವುದಲ್ಲ. ಮತ್ತೆ ಯಾರ ಹಣೆ ಮೇಲೆ? ಕನಿಷ್ಠ ಪಕ್ಷ ಆನೆ ಹಣೆ ಮೇಲೆ ಇರುವುದು, ಅದು ಆಗ್ಬೇಕು. ಸರಿಯಪ್ಪ, ನೀನು ಓದುವುದಿಲ್ಲಲ್ಲ. ತರಣಿ ವಂಶಜ ರಾಮ ಧರಣಿಯೊಳಿಸಿ ಮಧುರ ಗಮೇದವ ಮಾಡ್ಬನು. ಪರಮ ವಿಕ್ರಮಿಗಳು ಗರಿಯನ್ನು ಬಂಧಿಸಿ ದೊರವನ್ನು ಕೊಡಬಹುದು. ರಣಗಂಜಿ ನಡೆವಾರು ಕನಕಾದಿಗಳ ಕೊಟ್ಟು ಮಣಿಯಲು ಪಾದದಳು. ದಣಿಸದೆ ಪೊರೆವನು ರಣಗಲಿ ಶತ್ರುಘ್ನ ಗಣಿಸುವ ಮಿತ್ರರಲ್ಲಿ. ಮಾರಿದ ಪೌರುಷ ರಾಮಗೆ ಬಲಿಸಾರಿತ ಷಂಡದ ವೀರರಿಗೆ ನೆರೆದಪ್ಪಿದ ಮದ ಮುರಿಯುವೆ ರಣಮಾರಿಗೆ ಹಬ್ಬವ ಕರೆಯುವೆ. ನಾವನ್ನು ಎಂತ ಆಯ್ತು ಮನೆಯ? ವ್ಯಾಕರಣದ ಒಕ್ಕಡೆ ತಿಳಿದೆಯಾ? ಕೊಕ್ಕರ್ಣಿಯಲ್ಲಿ ಒಕ್ಕಡೆ ಒಕ್ಕಣೆ ವಿಷಯ ತಿಳಿದೆಯಾ? ನಂಗೆ ತಿಳಿಲ್ಲ,
ನೀ ಅಂತ ಕಾನೂನು ಜೋದಾಗ್ತಾ ಇದ್ದೆ. ನಿನಗೆ ಹೇಳ್ಬೇಕಾ? ಸೋಮವಂಶಜ ಸಾಧು ಗುಣಧೀರ ಎಂಬ ಜಾತಿ ಇರುವಾಗ ಕೆಲವರು ಪ್ರಖ್ಯಾತಿಯನ್ನು ಹೊಂದಿದ್ರೆ ಇವರು ಸೂರ್ಯವಂಶಜರು ಎನ್ನುವಾಗ ಹೇಳಿದ್ದಾರೆ. ಧರಣಿ ವಂಶದಲ್ಲಿ ಆವಿರ್ಭಾವಕ್ಕೆ ಬಂದವರು. ಸಾಕೇತ ಪುರಾಧಿಪತಿ ಆದಂತ ಅವು ಯಾರು ಆಗಲಿ ಅದ್ರಲ್ಲಿ ಎಂತ ಉಂಟು ಮದೆಯ? ಸಾಕೇತಪುರಧೀಶ ಶ್ರೀರಾಮಚಂದ್ರ ಕೇಳಿದೀಯಾ? ಉಂಟು. ಆ ರಾಮಚಂದ್ರಮ ಲೋಕ ಕಲ್ಯಾಣಾರ್ಥವಾಗಿ ವನಪ್ರಾಂತ್ಯವನ್ನ ಸೇರಿದ ಆ ಕಾಲಕ್ಕೆ ದುಷ್ಟನಾದಂತ ರಾವಣಾದಿ ಕಾರಣ ಕೊಂದ ಕಾರಣ ಬ್ರಹ್ಮತ್ಯ ದೋಷ ಅಂಟಿ ಕುಳಿತಿರುವ ಕಾರಣಕ್ಕಾಗಿ ಅಶ್ವಮೇಧನ ಕರ್ತವ್ಯವನ್ನು ಕೈಗೊಂಡಿದ್ದಾನೆ. ಮಾಡ್ಲಿ ಮರ ಅದಕ್ಕೆಂತ ಮಾಡ್ಲಿ ಇದ್ದವ್ರು ಏನ್ ಬೇಕಾದ್ರು ಮತ್ತೆ ಮಾಡ್ಲಿ ನಮಗೆಂತ ಮಾತ್ರ ನಾವಿಲ್ಲಿ ಹಗ್ಗ ಹಾಕೊಳ್ಳೋದು ಮರ ಅಲ್ವೋ ಮಾಡ್ಲಿ ಬೇಡ ನಾ ಬೇಡ ಅನ್ನಂತ ಆ ವಿಷಯ ಉಂಟು ಅದ್ರಲ್ಲಿ ಬೇಡ ಅಂತ ಹೇಳಿದ್ದೇನೆ ಉಂಟು. ಮತ್ತೆ ಅಲ್ಲಿ ಓದಿಸೋದಿ ಓದು ಕದಿಗೆ ಹೌದು. ಬ್ರಹ್ಮತ್ಯ ದೋಷದ ನಿವಾರಣೆಯನ್ನ ಮಾಡಿಕೊಳ್ಳುವುದಕ್ಕಾಗಿ ಕೈಗೊಂಡ ಅಶ್ವಮೇಧ ಕ್ರತು ಅಶ್ವವನ್ನ ಪೂಜಿಸಿ ದಿಗ್ದೇಶಾಂತವಾಗಿ ಬಿಟ್ಟಿದ್ದಾರೆ. ಪುರುಷ ಒಂದರೊಳಗೆ ಇಳೆಯ ಸಂಚಾರವನ್ನ ಮಾಡಿ ಯಜ್ಞಶಾಲೆ ಪ್ರವೇಶ ಮಾಡಬೇಕಾದದ್ದು. ಮತ್ತೆ ಬರದೇನು ಗೊತ್ತುಂಟಾ? ಬಲುಪುಳ್ಳವರು ಕಟ್ಟಿಕಾದಾಡಿ ಎಂತ ಬಲುಪುಳ್ಳವರು ಕಟ್ಟಿಕಾದಾಡಿ. ಎಷ್ಟು ಯಾವುದು? ನೀ ಎಂತ ಒಂದಿಲ್ಲ ಬಲ್ಪುಳ್ಳವರು ಎಷ್ಟು ಯಾವುದದು? ನೀ ಅದು ಹೇಳಿದೆಲ್ಲ ಎಂತ ಎಷ್ಟದುಂಟು ಇನ್ನಲ್ಲಿ? ಎಷ್ಟು ಬೇಕು ಎಷ್ಟು ಅವನತ್ರ ಕೇಳ್ಬೋದು. ಅದು ಬರ್ದಿದ್ದು ಅನ್ನೋದು ಬಲವಂತರು ಅದೇ ಎಷ್ಟು ಎಷ್ಟು ತನ್ನನ್ನ ಮೀರಿಸುವಷ್ಟು ಬಲವಿದ್ದರೆ ಕಟ್ಟಿ ಕಾದಾಡಬೇಕು. ಅದಲ್ಲ ಬಲಹೀನರಾದವರು ಕಪ್ಪ ಕಾಣಿಕೆಯನ್ನು ಕೊಟ್ಟು ರಾಮನಿಗೆ ಶರಣು ಬರಬೇಕಂತೆ. ಇದು ಎಂತದೇನ ಇರ್ಲಿ ನಾವದೇ ಈಗ ಬರೆದ ಮೇಲೆ ಮಾರಿತ್ಯ ಪೌರುಷ ರಾಮಗೆ ಬಳಿ ಸಾರಿತ್ಯ ಷಡ್ಡತ ವೀರಗೆ. ಏನ್ ಅವ ಮಾತ್ರ ಗಂಡ ಮತ್ತೆ ಅವನೊಬ್ಬನೇ ವಿಕ್ರಮಿಯ? ಏನ್ ನನ್ನಮ್ಮ ನನ್ನ ಗಂಡು ಮಗ ಅಂತ ಹಡ್ದದ್ದಲ್ವಾ? ಸುಳ್ಳು ಸುಳ್ಳು ಹೇಳ್ಬೇಡ. ಈಗ ಹೇಳಿದ್ದೇನು ಸರಿ ಹೇಳು. ನನ್ನಮ್ಮ ನನ್ನ ಗಂಡು ಮಗ ಅಂತ ಹಡ್ದದ್ದಲ್ವಾ? ಅಲ್ಲ. ಮತ್ತೆ ಯಾವನು ಹಡಿಯುವುದು ಗಂಡು ಅಂತ ಗೊತ್ತಿದ್ದು ಹಡಿಯುವುದಲ್ಲ, ಹಡಿದ ಮೇಲೆ ಗಂಡು ಅಂತ ಗೊತ್ತಾಗುದು. ಅದೇ ಹೇಳಿದ್ದು. ನೀ ವಸ್ತುವಲ್ಲೇ ಬುದ್ಧಿವಂತ. ನೀ ಒಂದೊಂದು ಎರಡು ಮೂರು ಇಂಥದ್ದೇ ಮಾತಾಡ್ದೆ ಇವತ್ತು ಮಾರೆ. ನಾ ಕೇಳಿದ ನೀ ಹಿಂಗಿದ್ದೆಲ್ಲ ಸುಮ್ಮನೆ ಯಾಕೆ ಗೊತ್ತುಂಟ? ಗಂಡು ಅಂತ ಹಡದ ಮೇಲೆ ತನ್ನ ಮಗ ಎಷ್ಟು ವಿಕ್ರಮಿ ಅನ್ನೋದು ನಮ್ಮ ಅಮ್ಮನಿಗೆ ಗೊತ್ತುಂಟು. ಹೌದು. ನಮ್ಮ ಅಮ್ಮನ ನಾನು ವಿಕ್ರಮಿ ಎನ್ನುವಾಗಿ ಅಮ್ಮನಿಗೆ ತೋರಿಸುವುದಕ್ಕೆ ಗುರುವಿನ ಆಶೀರ್ವಾದ ಉಂಟಿರುವುದನ್ನು ಹೇಳುವುದಕ್ಕಾಗಿ. ನಿಂಗೆ ಹಾಗಾಗಿರ್ಬೋದು. ನನ್ನಮ್ಮ ಹಡದಾಯ್ತು, ನಾ ಎಂತ ಬೇಕಾದ್ರೂ ತಿಳ್ಕೊಳ್ಳಿ, ಈ ವಿಷಯಕ್ಕೆ ನಾ ಇಲ್ಲ. ಹಾಗಾಗಿ ಗೊತ್ತಾಯ್ತು ನಂಗೆ ಅದೆಲ್ಲ ಎಂತ ಆಗ್ಬೇಕಾದ್ದು ಇಲ್ಲ. ಅದನ್ನ ಅದು ಆದ ಲೇಖನ ಇತ್ಬುದ್ವ ಮದೆ ನಮ್ಮಷ್ಟಕ್ಕೆ ನಾವು ಇದ್ಬುದ್ವ ಸಾಕು. ಯಾಕೋ ಇಲ್ಲಿ ಇದ್ದೇವಲ್ಲ ಮದಯ, ಇನ್ನು ಎಂತ ಸಾಕು ಮದಯ. ಬೇಡ, ಭಯವು ನಿಮಗಿರ ಹೋಗಿ ನನ್ನ ಜೊತೆಗೆ ಇರುವುದು ಬೇಡ. ನಿಮ್ಮಲ್ಲಿ ಭಯ ಇದ್ದದ್ದು ಯಾವುದು ಅಂತಾದ್ರೆ ನೀವು ನನ್ನ ಮಿತ್ರರೇ ಅಲ್ಲ. ಹೋಗಿ ಊಟ ಮಾಡಿ ಮಲಗಿ. ನಂಗೆ ನೀ ಇದ್ರೆ ಧೈರ್ಯ, ನಾವು ಒಬ್ಬನೇ ಎಲ್ಲೂ ಹೋಗುದಿಲ್ಲ. ಈಗ ನಾನು ಇರ್ತೇನೆ, ನನ್ನ ಜೊತೆಗೆ ಬರಬೇಕು. ಹಾಗೆ ನಿತ್ಯ ಮದಯ ಕಟ್ಟಿದಲ್ವ ಅಶ್ವ? ಹೌದೌದು ಕಟ್ಟು.